ಬಂದೆ ಬಂದೆ, ಬಿಸಿ ಬಿಸಿ ಇಡ್ಲಿ ಸಾಂಬಾರ್ ತಂದೆ. ಇವತ್ತು ಇಡ್ಲಿ ಸಾಂಬಾರ ಬೇಡ ನನ್ಗೆ. ತಿನ್ನೋಡು, ತುಂಬಾ ರುಚಿಯಾಗಿದೆ. ನಂಗೆ ಬೇಡಮ್ಮ. ನನ್ನ ಫ್ರೆಂಡ್ಸ್ ಎಲ್ಲ ಮ್ಯಾಗಿ, ನೂಡಲ್ಸ್ ಮತ್ತೆ ಬರ್ಗರ್ ಎಲ್ಲ ತರ್ತಾರೆ. ನಾನು ಮಾತ್ರ ಇಡ್ಲಿ ಸಾಂಬಾರ ತಿಂತೀನಿ. ಇಡ್ಲಿ ಸಾಂಬಾರ ತಗೊಂಡೋಗ್ತೀನಿ. ಅದೆಲ್ಲ ತಿನ್ಬಾರ್ದು ಮಗನೇ, ಇದು ಜೀವಕ್ಕೆ ತುಂಬಾ ಒಳ್ಳೆಯದು. ತಿನ್ನು ಮಗ, ತಿನ್ನು. ಏನಿಲ್ಲ, ನಂಗೆ ಬೇಡ ಇದು, ನಂಗೆ ಬೇಡ, ನಾನು ಹೋಗ್ತೀನಿ. ಅಯ್ಯೋ ನನ್ನ ಮಗ ಪಾಪ, ಹೊಟ್ಟೆ ಹಸ್ಕೊಂಡು ಹೋಗ್ಬಿಟ್ಟ. ಏನಾದ್ರೂ ಸ್ಪೆಷಲ್ ಮಾಡ್ಕೊಡ್ತೀನಿ. ಯಾಕೆ ಗುಂಡ, ತುಂಬಾ ಬೇಜಾರಲ್ಲಿದ್ಯಾ? ನಮ್ಮಮ್ಮ ಯಾವಾಗ ನೋಡಿದ್ರು ಇಡ್ಲಿ ಸಾಂಬಾರ್ ದೋಸೆ ಇದೇ ಮಾಡ್ತಾರೆ. ನನಗಂತೂ ಬೇಜಾರು ಬಂದಿದೆ ಮನೇಲಿ ತಿಂದು ತಿಂದು. ಇರ್ಲಿ ಬಿಡ, ಇನ್ 1 ಮಂತ್ ನೆಕ್ಸ್ಟ್ ನಾವು ಫಾರಿನ್ಗೆ ಹೋಗ್ತೀವಲ್ಲ, ಅವಾಗ ಬರೀ ನೂಡಲ್ಸ್ ಬರ್ಗರ್ ಇಂಥದೇ ತಿನ್ನೋಣ. ಈಗ ತಗೋ, ಆರ್ಡರ್ ಮಾಡಿದ್ದೀನಿ ನೂಡಲ್ಸ್, ತಿನ್ನು ತಿನ್ನು. ವಾವ್, ನನ್ನ ಫೇವರೇಟ್. ಗುಂಡ, ಯಾಕೋ ಬೇಜಾರಲ್ಲಿದ್ದೀಯಾ? ನಾವು ಇಲ್ಲಿಗೆ ಬಂದು 15 ಡೇಸ್ ಆಯ್ತು. ನನಗೆ ಬರೀ ಆ ಬರ್ಗರು ನೂಡಲ್ಸ್ ತಿಂದು ತಿಂದು ಫುಲ್ ಆರೋಗ್ಯ ಕೆಟ್ಟೋಗಿದೆ ಕಣೋ. ನನಗೆ ಊರಿಗೆ ಹೋಗ್ಬೇಕನ್ನಿಸ್ತಿದೆ. ಅಮ್ಮನ ಕೈ ರುಚಿ ತಿನ್ಬೇಕು ಅನಿಸ್ತಿದೆ ಕಣೋ. ನನಗೂ ಹಾಗೆ ಅನಿಸ್ತಿದೆ. ಈಗಾದ್ರೂ ಗೊತ್ತಾಯ್ತಾ ಅಮ್ಮನ ಅಡುಗೆ ರುಚಿ ಏನು ಅಂತ? ಅದಕ್ಕೆ ಅಮ್ಮ ಯಾವಾಗೂ ಹೇಳ್ತಿದ್ಲು ಹೆಲ್ದಿ ಫುಡ್ ತಿನ್ನು ತಿನ್ನು ಅಂತ. ನೀನು ಯಾವಾಗ ಅಮ್ಮನ ಬೈತಾ ಇದ್ದೆ, ಈಗ ಗೊತ್ತಾಯ್ತಲ್ವಾ? ಹಾ, ಈಗ ಗೊತ್ತಾಯ್ತು. ನಾನು ಊರಿಗೆ ಹೋಗಿ ಅಮ್ಮಂಗೆ ಸಾರಿ ಅಂತ ಕೇಳ್ತೀನಿ ಫಸ್ಟ್. ಓಕೆ ಗಾಯ್ಸ್, ಬಾಯ್ ಗಾಯ್ಸ್, ನಾನು ಊರಿಗೆ ಹೋಗ್ತೀನಿ. ನಾನು ಹೋಗ್ತೀನಿ, ನನಗೂ ಅಮ್ಮನ ನೋಡಬೇಕು ಅನಿಸ್ತಿದೆ. ಅಯ್ಯೋ ದೇವ್ರೆ. ಅಮ್ಮ ಅಮ್ಮ. ಬಾ ಗುಂಡ ಬಾ, ನಾನು ನಿನ್ಗೋಸ್ಕರ ವೆರೈಟಿ ತಿಂಡಿ ಮಾಡಿದ್ದೀನಿ. ಕ್ಲಾಸಿಗೆ ಹೋಗಿ ಚೈನೀಸ್ ಐಟಮ್ ಕಲ್ತಿದ್ದೀನಿ. ಬರ್ಗರ್ ನೂಡಲ್ಸ್ ಎಲ್ಲ ಮಾಡ್ಕೊಡ್ತೀನಿ, ನಿನ್ಗೋಸ್ಕರ ಕಲ್ತಿದ್ದೀನಿ. ಬಾ ಮಗನೇ. ಬೇಡಮ್ಮ ಬೇಡ, ನಿನ್ ಬೇಯಿಸಿ ತಿಂಡಿನೇ ನನಗೆ ತುಂಬಾ ಇಷ್ಟ. ಅದನ್ನೇ ಮಾಡ್ಕೊಡಮ್ಮ. ಅದನ್ನ ತಿನ್ಬೇಕಂತಾನೆ ನಾನು ಕಾಯ್ತಾ ಇದ್ದೀನಿ. ಅದಕ್ಕೋಸ್ಕರ ಬಂದಿದ್ದೀನಮ್ಮ. ಸಾರಿ ಅಮ್ಮ, ನಾನು ಇಷ್ಟು ದಿನ ನಿಂಗೆ ತುಂಬಾ ನೋಯಿಸ್ಬಿಟ್ಟೆ ಅಮ್ಮ. ಸಾರಿ ಅಮ್ಮ. ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ.